ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತ್ವಂ ವಸಃ ಇದಂ ಫಲಂ ಮಯಾ ದೇವಿ ಸ್ಥಾಪಿತಂ ಜಗದೀಶ್ವರಿ ತೇನ ಮೇ ಸಫಲಾವಾಪ್ತಿರ್ಭವೇ ಜನ್ಮನಿ ಜನ್ಮನಿ ಯಶಿವಾ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ಪ್ರಯೋಃ ಸಂಸರಣಾತಂ ಸಾ ಸರ್ವತೋ ಜಯಮಂಗಲಂ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷಯಂತೋ ಸ್ವಸ್ತಿ ಸ್ಮೃತಾಮದೇವ ಶುಭಾನ್ ದದಾಸೆ ದಾರಿದ್ರ್ಯ ದುಃಖಭಯಾನೇಕಾತರಣ್ಯ ಸರ್ವೋಪಕಾರಕಾಯ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಯಜಮಾನ್ರಿ, ಗ್ರಾಮದವರು ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ. ಹಿಂದೆ ಪ್ರತಿಭಾನ್ವಿತರು ಪಂಡಿತರು ಎಲ್ಲ ಸೇರಿ ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ದಿವ್ಯ ಸಾನ್ನಿಧ್ಯ. ಆದರೆ ಈ ದಿನ ಏನಾಗಿದೆ, ಅದು ಸ್ವಲ್ಪ ದೂಷಿತವಾಗಿದೆ. ಆಲಯ ಇರಬಹುದು, ಬಿಂಬಗಳಿರಬಹುದು, ಒಳಗಿನ ಜಾಗ ಇರಬಹುದು, ಅದೆಲ್ಲ ಸ್ವಲ್ಪ ಈಗಿನ ಸನ್ನಿವೇಶಕ್ಕೆ ನಮಗದಷ್ಟು ಅನುಕೂಲವಾಗಿಲ್ಲ. ಹಾಗಾಗಿ ಈಗ ಒಂದು ಹೂವನ್ನು, ಇವತ್ತು ಒಂದು ದಾಸವಾಳದ ಹೂವನ್ನು ತರ್ತೀರಿ ನೀವು, ಅದನ್ನು ನಾವು ಆ ಬಿಂಬದ ದೇವರ ತಲೆಯಲ್ಲಿ ಇಡ್ತೇವೆ. ಅದೇ ಪುಷ್ಪ ನಾಳೆಯ ದಿವಸ ದೇವರ ಪಾದಕ್ಕಿಡುವುದಕ್ಕೂ ಅದಕ್ಕೆ ಅರ್ಹತೆ ಇರುವುದಿಲ್ಲ, ಅದಕ್ಕೆ ನಿಂದಿತ ಪುಷ್ಪ ಅಂತ ಕರಿತೇವೆ. ಹಾಗೆಯೇ ಪೂರ್ವ ಸೂರಿಭಿ, ಹಿಂದೆ ಬಹಳಷ್ಟು ಮೇಧಾವಿಗಳು, ಪಂಡಿತರು, ಊರಿನವರು ಎಲ್ಲ ಸೇರಿ ಆಲಯವನ್ನು ನಿರ್ಮಾಣ ಮಾಡಿದ್ರೂ ಕೂಡ ಕಾಲಾಂತರದಲ್ಲಿ ಕೆಲವೊಂದು ಕಾರಣಗಳಿಂದ ಅದು ದೂಷಿತವಾಗುತ್ತದೆ. ಈ ಕಾಲಕ್ಕೆ ಅದು ಯೋಗ್ಯವಾಗುವುದಿಲ್ಲ. ಹಾಗಾಗಿ ಆ ಬಿಂಬದಲ್ಲಿ ಮತ್ತೆ ಪುನಃ ವಿಶೇಷವಾದಂತಹ ಬಿಂಬದ ಅಥವಾ ಇದೇ ಬಿಂಬವನ್ನು ನವೀಕರಿಸುವುದು ಅಥವಾ ನೂತನ ಬಿಂಬವನ್ನು ಅಥವಾ ಆಲಯವನ್ನು ಸ್ವಲ್ಪ ವಿಸ್ತರಿಸುವಂತಹ ಈ ಎಲ್ಲ ಯೋಜನೆಗಳು ನಮ್ಮ ಮುಂದಿವೆ. ಆದರೆ ಅದೆಲ್ಲವೂ ಕೂಡ ಪರಿಪೂರ್ಣವಾಗಬೇಕು ಅಂತಾದರೆ ಅವಳ ಅನುಗ್ರಹ ಬೇಕು, ಅವಳ ಇಚ್ಛೆ ಇರಬೇಕು. ಮಹಾಮಾಯಾ ಪ್ರಭಾವೇಣ ಸಂಸಾರ ಸ್ಥಿತಿಕಾರಣ. ಹಾಗಾಗಿ ಅವಳು ಅಪೇಕ್ಷೆ ಪಟ್ಟಳು ಅಂತಾದರೆ ಅದೆಲ್ಲವೂ ನೆರವೇರುತ್ತದೆ. ಹಾಗಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳುವುದು ಮಾತ್ರ ನಮ್ಮ ಕೈಯಲ್ಲಿರುವಂತಹದ್ದು. ಸಾಧ್ಯವಾದಷ್ಟು ಮಾನುಷ ಸಹಜವಾದ ಒಂದಿಷ್ಟು ಸಿದ್ಧತೆಗಳನ್ನು ನಾವು ಕೆಲವೊಂದು ಮಾಡಿಕೊಂಡಿದ್ದೇವೆ, ಮನಸ್ಸಂಕಲ್ಪ ಮಾಡಿಕೊಂಡಿದ್ದೇವೆ. ಆದರೆ ಅದೆಲ್ಲವೂ ಕೂಡ ಪೂರ್ಣವಾಗುವುದು ಅವಳ ಅನುಗ್ರಹದಿಂದ. ಹಾಗಾಗಿ ತಾಯಿಯಲ್ಲಿ ಮೊದಲು ಪ್ರಾರ್ಥನೆ ಮಾಡಬೇಕಂತೆ. ಮುಂದೆ ಒಂದು ನೂತನವಾದ ಬಿಂಬವನ್ನು ಅಥವಾ ನೂತನವಾದಂತಹ ಸಣ್ಣ ಆಲಯವನ್ನು ನಿರ್ಮಾಣ ಮಾಡ್ತೇವೆ. ಅಲ್ಲಿಯವರೆಗೆ ಒಂದು ಸಣ್ಣ ಬಾಲಾಲಯದಲ್ಲಿ ನಿನ್ನನ್ನು ಇಡ್ತೇನೆ. ಕ್ಲೇಶ ಸ್ವಲ್ಪ ಕಷ್ಟ ಆಗಬಹುದು. ವಿಸ್ತೃತವಾದ ಆಲಯದಲ್ಲಿದ್ದಂತಹ ದೇವಿಗೆ ಸಣ್ಣ ಆಲಯ ಎನ್ನುವುದು ಬಹಳ ಕಷ್ಟ ಆಗ್ತದೆ. ಈಗ ನಾವೇ ಒಂದು ಮನೆಯನ್ನು ಕಟ್ಟುವ ಕಾಲದಲ್ಲಿ ಒಂದು ಸಣ್ಣದಾದ ಚಪ್ರವನ್ನು ಹಾಕಿಕೊಂಡು ಅದರಲ್ಲಿ ಇರಬೇಕು ಅಂದರೆ ಬಹಳ ಕಷ್ಟ. ಆದರೂ ಇನ್ನು ಸ್ವಲ್ಪ ದಿನದಲ್ಲಿ ಒಂದು ಒಳ್ಳೆ ಮನೆ ಆಗುತ್ತದೆ ಎಂಬ ಮನಸ್ಸಲ್ಲಿ ಇದ್ದಾಗ ಆ ಕಷ್ಟ ಅನ್ನಿಸುವುದಿಲ್ಲ. ಅದೇ ರೀತಿಯಲ್ಲಿ ತಾಯಿಗೆ ಮುಂದೆ ಹೊಸದಾದಂತಹ ಆಲಯವನ್ನು ನಿರ್ಮಾಣ ಮಾಡ್ತೇವೆ. ಅಲ್ಲಿಯವರೆಗೆ ಸಂಕೋಚ ರೂಪದಲ್ಲಿ, ಯಾಕೆಂದರೆ ಕಲಾ ಸಂಕೋಚ ಅಂದರೆ ಹಾಗೆ ದೇವಿ ಅಥವಾ ದೇವರು ಎಲ್ಲರೂ ಕೂಡ ಅರಳಿದ ಗುಲಾಬಿಯ ಹಾಗೆ ಅವರ ಚೈತನ್ಯಗಳು ಪ್ರಪಂಚಮುಖಕ್ಕೆ ಅನುಗ್ರಹಕಾರಕವಾಗಿರ್ತದೆ. ಅದನ್ನು ಸಂಕೋಚಗೊಳಿಸುವುದು ಅಂದರೆ ಗುಲಾಬಿ ಮಿಟ್ಟೆ ಹಾಗೆ ನೆನಪಿಸಿಕೊಳ್ಳಿ. ಆ ರೀತಿ ಅದನ್ನು ಮೊಗ್ಗಾಗಿ ಮಾಡಿ ಇಡುವುದು ಅಂತ ಅರ್ಥ. ಅದನ್ನೇ ಕಲಾ ಸಂಕೋಚ ಅಂತ ಕರೆಯುತ್ತೆ. ಈ ದಿವಸ ಅದನ್ನು ಮಾಡ್ತೇವೆ. ಅದು ಕ್ಲೇಶವಾದರೂ ಮುಂದೆ ಮಾಡುವಂತಹ ಆಲಯದಲ್ಲಿ ಭವ್ಯವಾದ ದಿವ್ಯವಾದ ಸಾನ್ನಿಧ್ಯದಲ್ಲಿ ನೆಲೆಯಾಗಿ ನಿಲ್ಲಬೇಕು. ಅಲ್ಲಿಯವರೆಗೆ ನಮಗೆಲ್ಲ ಅನುಗ್ರಹ ಆಗಬೇಕು. ಸಾಮಾನ್ಯವಾಗಿ ಏನಾಗುತ್ತೆ ಕೇಳಿದರೆ, ಕಲಾ ಸಂಕೋಚವಾದ ನಂತರ ಪ್ರತಿಷ್ಠಾ ಕಾಲದವರೆಗೆ ಸ್ವಲ್ಪ ಈ ಸಾನ್ನಿಧ್ಯದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಅವಳ ಶಕ್ತಿ. ಸಹಜವಾಗಿಯೇ ಒಂದಿಷ್ಟು ಬೇರೆ ಬೇರೆ ರೀತಿಯಿಂದ ಏನಾದರೂ ತೊಂದರೆಗಳು ಬರುವುದು ಸಾಧ್ಯತೆ ಇರುತ್ತದೆ. ಆದರೂ ಆಗಬಾರದು. ಪೂರ್ಣ ಅನುಗ್ರಹವನ್ನು ಅವಳು ಸಂಕುಚಿತ ರೂಪದಲ್ಲಿ, ಮೊಗ್ಗಿನ ರೂಪದಲ್ಲಿ ಇದ್ದರೂ ಮಹಾಚೈತನ್ಯ ಸ್ವರೂಪಳು. ಅವಳಿಗೇನು ಕಷ್ಟ ಯಾವುದೂ ಇಲ್ಲ. ಎಲ್ಲರ ಸಂರಕ್ಷಣೆಯನ್ನು ಈಗ ಹೇಗೆ ಸಂರಕ್ಷಣೆ ಮಾಡ್ತಾ ಇದ್ದಾಳೆಯೋ ಕಲಾ ಸಂಕೋಚದ ನಂತರದಲ್ಲಿಯೂ ಅದೇ ರೀತಿಯಲ್ಲಿ ನಮ್ಮನ್ನು ಸಂರಕ್ಷಿಸಬೇಕು. ಆಗಬೇಕಾದಂತಹ ಕಾರ್ಯಗಳೆಲ್ಲವೂ ಕೂಡ ಆಯಾಯ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲಿ ಆ ಕಾರ್ಯ ಪರಿಸಮಾಪ್ತವಾಗಬೇಕು. ಅದಕ್ಕೆ ಈಗ ಪೂರ್ಣ ರೂಪದಲ್ಲಿ ಕಂಗೊಳಿಸ್ತಾ ಇರುವಂತಹ ತಾಯಿಯಲ್ಲಿ ಎಲ್ಲರೂ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಾಡುವಂತಹ ಕಲಾ ಸಂಕೋಚ ವಿಧಿಯಿಂದ ಆ ತಾಯಿ ಮುಂದೆ ಪ್ರತಿಷ್ಠಾಪನಾ ಕಾಲದವರೆಗೆ ನಮಗೆಲ್ಲ ಅನುಗ್ರಹದಲ್ಲಿ ಯಾವ ಕೊರತೆಯೂ ಆಗಬಾರದು.
ಆಗಬೇಕಾದ ಕಾರ್ಯಗಳೆಲ್ಲ ಬಹಳಷ್ಟು ಎಲ್ಲರಿಗೂ ಒಳ್ಳೆ ಹುಮ್ಮಸ್ಸಿನಿಂದ ಆ ಕಾರ್ಯ ಆಗುವಂತೆ ಪೂರ್ಣ ಅನುಗ್ರಹ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ. ಶ್ರೀ ದುರ್ಗಾಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ತುಳುವನಾಡ ಗರಡಿ ಕ್ಷೇತ್ರಡು ಮೇರೆ ಪೆರು ಆದಿ ಬೈದೆರು ದೇಯಿ ಬೈದೆತಿನ ಪುಣ್ಯ ಗರ್ಭೊಡು ಉದಿತಿನ ಕೋಟಿ ಚೆನ್ನಯರು. ತುಳುವನಾಡ ಗರಡಿ ಕ್ಷೇತ್ರಡು ಮೇರೆ ಪೆರು ಆದಿ ಬೈದೆರು ದೇಯಿ ಬೈದೆತಿನ ಪುಣ್ಯ ಗರ್ಭೊಡು ಉದಿತಿನ ಕೋಟಿ ಚೆನ್ನಯರು. ಸತ್ಯ ಮೆರೆಪಿನ ಧರ್ಮದ ಮಣ್ಣದ ಕಾರ್ಣಿಕದ ವೀರ್ಯರು ಪಂಚವರುಣದ ಪುಣ್ಯ ಮಣ್ಣಡು ಉದಿತಿನ ಕೋಟಿ ಚೆನ್ನಯರು. ಪರಶುರಾಮನ ಸೃಷ್ಟಿದ ಮಣ್ಣಡು ಬೆಳಗೊಂದೊಪ್ಪುನ ಆದಿ ಬೈದೆರು ಸತ್ಯದ ತುಡರದ ಬೆಳಗೊಂದುಲ್ಲೆರು ಅಮರ ವೀರ್ಯರು. ಪರಶುರಾಮನ ಸೃಷ್ಟಿದ ಮಣ್ಣಡು ಬೆಳಗೊಂದೊಪ್ಪುನ ಆದಿ ಬೈದೆರು ಸತ್ಯದ ತುಡರದ ಬೆಳಗೊಂದುಲ್ಲೆರು ಅಮರ ವೀರ್ಯರು. ಅಪ್ಪೆ ಪಂಡಿನ ಪರಕೆನ ಸ್ವಾಮಿಗೆ ಒಪ್ಪಿಸಾವೊಡುಂದು ಕೆಮ್ಮಲೆದ ಸನ್ನಿಧಾನೋಗು ಪಜ್ಜೆ ದೀಪೆರಿ ಶ್ರೀಕೋಟಿ ಚೆನ್ನಯರು. ಅಪ್ಪೆ ಪಂಡಿನ ಪರಕೆನ ಸ್ವಾಮಿಗೆ ಒಪ್ಪಿಸಾವೊಡುಂದು ಕೆಮ್ಮಲೆದ ಸನ್ನಿಧಾನೋಗು ಪಜ್ಜೆ ದೀಪೆರಿ ಶ್ರೀಕೋಟಿ ಚೆನ್ನಯರು. ಕುಲದೈವನೈ ವರ ಒಲಿದು ಬಲ ಎಂಕ್ಲೆನ ಲೆಪ್ಪುಗು ಓ ಕೊನುಲ. ಕುಲದೈವನೈ ವರ ಒಲಿದು ಬಲ ಎಂಕ್ಲೆನ ಲೆಪ್ಪುಗು ಓ ಕೊನುಲ. ನಿನ್ನ ಜೋಕುಲೆನ ಕಾಪುಲ ಕೈ ಪಕ್ಕದ ದುಂಬು ನಡಪಾಲ. ಮಲ್ತಿ ತಪ್ಪುಗು ಮಾಪು ಕೇಂಡಿದು ಕುಲದೈವದವರ ಪಡೆಯುವೆರು. ತುಳುವ ನಾಡದ ಗರಡಿ ಜತ್ತದು ತುಳುವ ಸೀಮೆನು ಬೆಳಗುವೆರು. ಪರಶುರಾಮನ ಸೃಷ್ಟಿದ ಮಣ್ಣಡು ಬೆಳಗೊಂದುಪ್ಪುನ ಆದಿ ಬೈದೆರು ಸತ್ಯದ ತುಡರನ್ನು ಬೆಳಗೊಂದುಲ್ಲೆರು ಅಮರ ವೀರ್ಯರು. ಪರಶುರಾಮನ ಸೃಷ್ಟಿದ ಮಣ್ಣಡು ಬೆಳಗೊಂದುಪ್ಪುನ ಆದಿ ಬೈದೆರು ಸತ್ಯದ ತುಡರನ್ನು ಬೆಳಗೊಂದುಲ್ಲೆರು ಅಮರ ವೀರ್ಯರು. ಸತ್ಯ ಧರ್ಮದ ನ್ಯಾಯ ಮಾರ್ಗಡ್ ಭಕ್ತರೆ ಕಾತೊಂದು ಪಡುಮರಿದ ಪುಣ್ಯ ಮಣ್ಣಿಡು ಮೆರೆಯೊಂದುಲ್ಲೆರು ನೇಮನು ಪಡೆಯೊಂದುಲ್ಲೆರು. ಸತ್ಯ ಧರ್ಮದ ನ್ಯಾಯ ಮಾರ್ಗಡು ಭಕ್ತರೆ ಕಾತೊಂದು ಪಡುಮರಿದ ಪುಣ್ಯ ಮಣ್ಣಿಡು ಮೆರೆಯೊಂದುಲ್ಲೆರು ನೇಮನು ಪಡೆಯೊಂದುಲ್ಲೆರು. ಭಕ್ತಿಡೆಲೆತ್ತಡ ಒಲಿಯುವೆರು ಬರ್ಪಿನ ಕಷ್ಟನು ಕಳೆಯುವೆರು. ಭಕ್ತಿಡೆಲೆತ್ತಡ ಒಲಿಯುವೆರು ಬರ್ಪಿನ ಕಷ್ಟನು ಕಳೆಯುವೆರು. ತುಳುವ ನಾಡದ ಶಕ್ತಿಲು ಮುಗುಲು ಜೋಡು ನಂದ ದೀಪಲು. ನಾಗ ಬೆರ್ಮೆರೆ ಅಭಯೊಡು ಉದಿತಿನ ಬಿರುವೆರೆ ಕುಲದ ಕೀರ್ತಿಲು. ಎನ್ನೂರುದ ಮಣ್ಣದ ಆದಿ ಗರಡಿಡು ಬೆಳಗುವೆರು ಅಮರ ಬೊಳ್ಳಿಲು. ತುಳುವ ನಾಡ ಗರಡಿ ಕ್ಷೇತ್ರಡು ಮೇರೆ ಪೆರು ಆದಿ ಬೈದೆರು ದೇಯಿ ಬೈದೆತಿನ ಪುಣ್ಯ ಗರ್ಭೊಡು ಉದಿತಿನ ಕೋಟಿ ಚೆನ್ನಯರು. ತುಳುವ ನಾಡ ಗರಡಿ ಕ್ಷೇತ್ರಡು ಮೇರೆ ಪೆರು ಆದಿ ಬೈದೆರು ದೇಯಿ ಬೈದೆತಿನ ಪುಣ್ಯ ಗರ್ಭೊಡು ಉದಿತಿನ ಕೋಟಿ ಚೆನ್ನಯರು. ಸತ್ಯ ಮೆರೆಪಿನ ಧರ್ಮದ ಮಣ್ಣದ ಕಾರ್ಣಿಕದ ವೀರ್ಯರು ಪಂಚವರುಣದ ಪುಣ್ಯ ಮಣ್ಣಡು ಉದಿತಿನ ಕೋಟಿ ಚೆನ್ನಯರು. ಪರಶುರಾಮನ ಸೃಷ್ಟಿದ ಮಣ್ಣಡು ಬೆಳಗೊಂದುಪ್ಪುನ ಆದಿ ಬೈದೆರು ಸತ್ಯದ ತುಡರನ್ನು ಬೆಳಗೊಂದುಲ್ಲೆರು
ಅಮರವೀರೇ ಪರಶುರಾಮನ ಸೃಷ್ಟಿದ ಮಣ್ಣಿಡ ಬೆಳಗೊಂದು ಪುನಃ ಆದಿ ಬೈದೆ ಸತ್ಯದ ತುಡರಿನ ಬೆಳಗೊಂದು ಅಮರವೀರೇ ಅವರ ಅನುಜ್ಞೆಯನ್ನು ಪಡ್ಕೊಳ್ಬೇಕು ಅಂತ ಆವಾಗ ಹೇಳಬೇಕು ನೀವು ಪೂಜಾ ಬಿಂಬಸ್ಯ ದೇವಸ್ಯ ಪ್ರಾಕೃತಂ ಪೂರ್ವಸೂರಿಭಿಃ ಯಾವುದೋ ಕಾಲದಲ್ಲಿ ಪಂಡಿತರಾದವರು ಈ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅನೇನ ದೋಷೇನೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅತ್ರೇದಂ ಯದಿ ಕರ್ತವ್ಯಂ ಆಗಮಾತಂ ತ್ವಯಾ ಭವೇತ್ ಭವತೋನುಜ್ಞಾನಂತ ಇಲ್ಲಿ ನಿಮ್ಮ ಅನುಜ್ಞೆಯನ್ನು ನಾವು ಕೇಳ್ತಾ ಇದ್ದೇವೆ ಬ್ರಾಹ್ಮಣರಾದಂತಹ ನೀವು ಅದಕ್ಕೆ ಅನುಜ್ಞೆಯನ್ನು ಕೊಡಬೇಕು ನೀವು ಅನುಜ್ಞೆ ಕೊಟ್ಟರೆ ನಿಮ್ಮ ಆಜ್ಞೆಗನುಸಾರವಾಗಿ ನಾವು ಮುಂದಿನ ಕಾರ್ಯವನ್ನು ಮಾಡ್ತೇವೆ ಅಂತ ಬ್ರಾಹ್ಮಣರಲ್ಲಿ ನಿವೇದಿಸಿಕೊಳ್ಳುವುದು ಅದಕ್ಕೆ ಅವರು ಕೊಡುವ ಉತ್ತರ ಕ್ರಿಯತಾಂ ಅನುಜ್ಞಾಂ 15 ದಿವಸ ಕೇಳಿದರೆ 15 ದಿವಸದ ಒಳಗೆ ಯಾವ ದಿವಸ ಕೊಡಬೇಕು ಹಾಗೆ ಈ ಸಮಯದಲ್ಲಿ ದೇವರಲ್ಲಿ ಕೇಳಿಕೊಳ್ಳಬೇಕು
ಎಷ್ಟು ಕಾಲಾವಧಿ ಅಂತ? ನಿಮಗೆ ಎಷ್ಟು ಕಾಲಾವಧಿ ಬೇಕು? ನಮಗೆ ಒಂದು ಮೇ 15ರೊಳಗೆ ನೀವು ಒಂದು ಅನುಕೂಲ ಮಾಡಿಕೊಡಿ ಅಂತ. ಒಂದು 3 ತಿಂಗಳು. ಹಾಂ, ಮೇ ಅಂದರೆ 3-4 ತಿಂಗಳು. 5 ತಿಂಗಳು. ದೇವ್ಯಾಃ ಜೀರ್ಣೋದ್ಧಾರ ಕರ್ತುಂ ಸ್ಥಳಾಂತರಂ ನೇತುಂ ಚಾಲನ ವಿಧಿಂ ಕರಿಷ್ಯೆ ಸಂಪತ್ನಾಯ ನಮಃ ಪೀಠಂ ಸಂಭೋಜ್ಯ ಸಂಯೋಮ ಪ್ರತಿಲೋಮ ತತ್ವಮಂತ್ರೈಃ ವ್ಯಾಪ್ನೇ ನಮಃ ಖನ್ನಮ ಪ್ರಾವಾಪ್ನೇ ನಮಃ ಗನ್ನಮ ಪ್ರಾಯ ತೇಜಾತ್ಮನೇ ನಮಃ ಖನ್ನಮ ಪ್ರಾಯ ವಾಯುವಾತ್ಮನೇ ನಮಃ ಗನ್ನಮ ಪ್ರಾಯ ಆಕಾಶಾತ್ಮನೇ ನಮಃ ಚನ್ನಮ ಪ್ರಾಯ ಉಪಸ್ಥಾತ್ಮನೇ ನಮಃ ಛನ್ನಮ ಪ್ರಾಯ ಪಾಯುವಾತ್ಮನೇ ನಮಃ ಜನ್ನಮ ಪ್ರಾಯ ಪಾರಾತ್ಮನೇ ನಮಃ ಛನ್ನಮ ಪ್ರಾಯ ಪಾಣ್ಯಾತ್ಮನೇ ನಮಃ ಗನ್ನಮ ಪ್ರಾಯ ವಾಗಾತ್ಮನೇ ನಮಃ ಟಣ್ಣವ ಪ್ರಾಯ ಘ್ರಾಣಾತ್ಮನೇ ಗಂಧಾಕ್ಷತ ಯುಕ್ತ ಹಸ್ತಃ ಸಂಕಯಯುಜ್ಯತೆ ಅಕ್ಷರ ಪಾಣಿನ ಪೀಠಂ ಸ್ಪೃಶನ್ನ ಪೀಠ ಮುಟ್ಟಿಕೊಳ್ಳಿ ವಿಲೋಮಾಕ್ರಮೇಣ ಪೀಠಂ ಉಚ್ಚಾರ್ಯ ವಿಲೋಮಕ್ರಮದಲ್ಲಿ ಅಲ್ಲಲ್ಲ ಅಲ್ಲ ಇಲ್ಲೇ ಅಯ್ಯೋ ಜುಂಬತ್ವಾ ಚೆನ್ನಾಗಿ ಒಂದು ಹಂಚೆ ಹೇಳಿ. ಒಳ್ಳೆ ಕೆಲಸ ಮಾಡ್ತಾರೆ. प्रशान्तये वां हृदयाय नमः वीं शतसे स्वाहा ॐ शिखाय वैं कवचाय
ज्योति शुक्ल च देव च देवानां तदर ದೇವರಲ್ಲಿ ಪ್ರಾರ್ಥನೆ ಮಾಡಿ ಗ್ರಾಮದೇವರಾದ ಶಿವರಾಯ ಸ್ವಾಮಿಯನ್ನ ಜೀರ್ಣೋದ್ಧಾರಕ್ಕೆ ಹೊರಟಿದ್ದೇವೆ. ಈ ಜೀರ್ಣೋದ್ಧಾರದ ಅಂಗವಾಗಿ ಜೀರ್ಣೋದ್ಧಾರ ಮಾಡಬೇಕಾದರೆ ಇಲ್ಲಿರತಕ್ಕಂತಹ ಶಕ್ತಿಯನ್ನೆಲ್ಲ ಸ್ಥೂಲ ರೂಪದಲ್ಲಿರತಕ್ಕಂಥ ಶಕ್ತಿಯನ್ನು ಸೂಕ್ಷ್ಮ ರೂಪದಲ್ಲಿ ಜೀವಕುಂಭಕ್ಕೆ ನಾವು ಆವಾಹನೆ ಮಾಡಲಿಕ್ಕಿದ್ದೇವೆ. ಅಲ್ಲಿ ದೇವರ ಅನುಜ್ಞೆಗಾಗಿ ಅನುಜ್ಞಾ ಹೋಮವನ್ನು ಮಾಡಿ ದೇವರಲ್ಲಿ ಅನುಜ್ಞೆ ಕೇಳ್ತಾ ಇದ್ದೇವೆ. ಇಲ್ಲಿರತಕ್ಕಂಥ ಬಿಂಬವನ್ನು ಕೇಳ್ತಾ ಇದ್ದೇವೆ. ಇದನ್ನು ಅನುಜ್ಞೆ ಕೊಡಬೇಕು. ನಾವು ಮುಂದೆ ಪ್ರತಿಷ್ಠಾಪನೆ ಆಗುವಲ್ಲಿ ಹೊರಗೆ ಜೀವಕುಂಭದಲ್ಲಿ ಸ್ಥಿರವಾಗಿ ನಿಂತು ಸೂಕ್ಷ್ಮ ರೂಪದಲ್ಲಿ ಆನಂತರ ಸ್ಥೂಲ ರೂಪದಲ್ಲಿ ಪ್ರದಕ್ಷಿಣೆ ಮಾಡಿ ಆನಂತರ ಅನುಗ್ರಹ ವಿಶಾಲವಾದ ಅನುಗ್ರಹವನ್ನು ಮಾಡಬೇಕಂತ ದೇವರಲ್ಲಿ ಪ್ರಾರ್ಥನೆ. ನಮ್ಮಿಂದ ಏನೋ ಗೊತ್ತಿಲ್ಲದೆ ಏಕಂತ ಹೇಳಿದ್ರೆ ಯಾವುದೋ ಕಾಲದಲ್ಲಿ ಯಾರೋ ಪುಣ್ಯಾತ್ಮರು ಪ್ರತಿಷ್ಠೆ ಮಾಡ್ತಿದ್ದು ಯಾರೋ ಮಾಡಿದ್ದು ಯಾರೋ ಇದೀಗ ನೀವು ಜೀರ್ಣೋದ್ಧಾರ ಮಾಡಿರ್ಬೋದು. ಆದರೆ ಮೂಲದಲ್ಲಿ ಪ್ರತಿಷ್ಠೆ ಮಾಡಿದ್ರೆ ಯಾವುದೋ ಮಹಾತ್ಮರು ಆ ಶಕ್ತಿ ನಮಗೆಲ್ಲ ಇಲ್ಲ. ಏನೇ ಇರಲಿ ಇಲ್ಲಿರತಕ್ಕಂಥ ಶಕ್ತಿಯನ್ನೆಲ್ಲ ನಾವು ಅಗ್ನಿ ಮುಖೇನವಾಗಿ ಕಲಶ ಮುಖೇನವಾಗಿ ಕುಂಭದಲ್ಲಿ ಹಾಕ್ತಾ ಇದ್ದೇವೆ. ಅದರಲ್ಲಿ ಬಂದು ಸ್ಥಿರವಾಗಿ ಮುಂದೆ ಪ್ರತಿಷ್ಠೆ ಆಗುವವರೆಗೆ ಇಡೀ ಗ್ರಾಮವನ್ನು ಕಾಯ್ದುಕೊಡ್ಬೇಕು. ಗ್ರಾಮವನ್ನು ದೇಶವನ್ನು ಪುರವನ್ನು ರಕ್ಷಣೆ ಮಾಡುವ ಶಿವರಾಜ. ಅದೇ ರೀತಿಯಲ್ಲಿ ಮುಂದೆ ಮಾಡತಕ್ಕಂಥ ಎಲ್ಲ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಎಲ್ಲರಿಗೂ ಒಳ್ಳೆಯ ಮನಸ್ಸನ್ನು ಕೊಟ್ಟು ಒಳ್ಳೆಯ ಸಂಪತ್ತನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ಪ್ರತಿಷ್ಠೆ ಮಾಡಿಸಿಕೊಂಡು ಇಡೀ ಗ್ರಾಮವನ್ನು ದೇಶವನ್ನು ಈ ಪುರವನ್ನು ಉದ್ಧಾರ ಮಾಡಿಕೊಳ್ಳಿ. ಯಾವ್ಯಾವ ಕಾಲಕ್ಕೆ ಏನೇನು ಬೇಕು ಆಯಾಯ ಕಾಲಕ್ಕೆ ಸನ್ನಿಧಾನದಿಂದ ಪರಮಾನುಗ್ರಹ ಪ್ರಾಪ್ತಿಯಾಗಿ ಎಲ್ಲ ಇಷ್ಟಾರ್ಥವನ್ನು ಶ್ರೀದೇವರು ಅನುಗ್ರಹ ಮಾಡ್ತಾ ಮುಂದಿನ ಎಲ್ಲ ಕಾರ್ಯಕ್ರಮ ನಾವು ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆ ಯಾವತ್ತು ಇರ್ತೇವೋ ಅಲ್ಲಿಗೆ ಆ ಸಮಯಕ್ಕೆ ಒಳ್ಳೆ ರೀತಿಯಲ್ಲಿ ಪ್ರತಿಷ್ಠೆ ಮಾಡಿಸಿಕೊಳ್ಳಬೇಕು. ಇಡೀ ನಂಬಿದಂಥ ಭಕ್ತರನ್ನು ಈ ಊರನ್ನು ಉದ್ಧಾರ ಮಾಡಿಕೊಳ್ಳುವಂಥ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಶಿವರಾಯ ಸ್ವಾಮಿ ಈಗ ನಿಮ್ಮ ತಂದೆಯವರ ಬ್ರಾಹ್ಮಣ ಅಥವಾ ಹಿರಿಯರನ್ನು ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರಲ್ಲಿ ನಾವು ಕೇಳಬೇಕು. ಕೇಳಿದರೆ ಪೂಜಾ ಬಿಂಬಸ್ಯ ದೇವಸ್ಯ ಸ್ಥಾನಿಕಂ ಪೂರ್ವಸೂರಿಭಿ. ಹಿಂದೆ ನಾವು ಪಂಡಿತರು ಕಾಮರರು ಸೇರಿ ಈ ಒಂದು ಬಿಂಬದ ಪ್ರತಿಷ್ಠಾಪನಾ ಕಾರ್ಯವನ್ನು ಮಾಡಿದ್ದು.
ಅನೇನ ದೋಷ, ಅದರಲ್ಲಿ ಕೆಲವೊಂದು ದೋಷಾದಿಗಳು ಕಂಡು ಬರ್ತಾ ಇದೆ. ದುಷ್ಟಬಿಂಬಸ್ಯ ಉದ್ಧಾರ ಕರ್ತವ್ಯ ಇದು ಶಾಸನ. ಯಾವುದೇ ಒಂದು ನಾವು ಪೂಜಿಸುವಂತಹ ಬಿಂಬದಲ್ಲಿ ದೋಷಾದಿಗಳು ಕಂಡು ಬಂದರೆ ಅಥವಾ ನಾವು ಆರಾಧಿಸುವಂತಹ ಆಲಯದಲ್ಲಿ ಏನಾದರೂ ದೋಷಾದಿಗಳು ಕಂಡು ಬಂದರೆ ಅದರ ಉದ್ಧಾರ ಕರ್ತವ್ಯ, ಅದನ್ನು ಪುನಃ ಉದ್ಧಾರ ಮಾಡಬೇಕು ಅಂದರೆ ನವೀಕರಿಸಬೇಕು ಅಂತ ಶಾಸನ ಇದೆ. ಆಗಮಸ್ಯ ವಯಂ ಕರ್ತಂ ವ್ಯವಸಾಯ ಉಪಾಸನೆ ಅತ್ರ ಇದಂ ಯದಿ ಕರ್ತವ್ಯಂ ಆಗಮಾಪಂ ತಯಾ ಭವೇತ್ ಭವತೋ ಅನುಜಾನಂತ ಅಂತ. ನೀವು ಈ ಒಂದು ಕಾರ್ಯಕ್ಕೆ ಅನುಮತಿಯನ್ನು ಕೊಡಬೇಕು, ಮಾರ್ಗದರ್ಶನ ಕೊಡಬೇಕು ಎಂಬುದಾಗಿ ಬ್ರಾಹ್ಮಣರಲ್ಲಿಯೂ ಓದಿನ ಹಿರಿಯರಲ್ಲಿ ಮೊದಲನೆಯದಾಗಿ ನಿವೇದನೆ ಮಾಡಿಕೊಳ್ಳುವಂಥದ್ದು. ಆಮೇಲೆ ಎರಡನೆಯದಾಗಿ ಗ್ರಾಮಸ್ಥ ಜನ ನಿವೇದನ. ಸಾಮಾನ್ಯವಾಗಿ 4-6 ಜನ ಬಂದು ಹೋಗುವ ಗ್ರಾಮದ ದೇವರು ಅಥವಾ ದೈವವಾದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಕೇಳಬೇಕು, ಅವರಲ್ಲಿಯೂ ಅನುಮತಿಯನ್ನು ಪಡೆಯಬೇಕು ಅಂತ ಆಗಮಶಾಸ್ತ್ರ ಹೇಳ್ತದೆ. ಯಥೈವಂ ದೇವಪೂಜಾಯಾಂ ವಿನಿಯುಕ್ತಂ ಅನಿಂದಿತಂ ದ್ರವ್ಯಂ ಪುಷ್ಪಾದಿಕಂ ಪಶ್ಚಾತ್ ನಿರ್ಮಾಲ್ಯಕ್ಕೆ ನಿಂದತೆ. ಹೇಗೆ ದೇವರ ಪೂಜೆಗೆ ಇವತ್ತು ಕೊಡುವಂತಹ ಹೂವು ದೇವರ ತಲೆಯಲ್ಲಿ ನಾವು ಇಟ್ಟು ಪೂಜಿಸಬೇಕು. ಅದೇ ಹೂವು ನಾಳೆಯ ದಿವಸ ಆಗುವಾಗ ಅದು ದೇವರ ಪದತಲವನ್ನು ಸೇರುವುದಕ್ಕೂ ಕೂಡ ಅರ್ಹತೆಯನ್ನು ಪಡೆಯುವುದಿಲ್ಲ. ಯಾಕೆ ಕೇಳಿದರೆ ಅದು ನಿರ್ಮಾಲ್ಯ, ಅದು ನಿಂದಿತವಾದ ಪುಷ್ಪ ಅಂತ. ಯಾಕೆಂದರೆ ಅದರಲ್ಲಿರ್ತಕ್ಕಂತಹ ಒಂದು ಆ ಘ್ರಾಣ ಶಕ್ತಿ ಏನಿದೆ ಅದು ಕಳ್ಕೊಂಡಿರ್ತದೆ. ಹಾಗಾಗಿ ಅದು ದೇವರ ತಲೆಯಲ್ಲಿದ್ದಕ್ಕೂ ಕೂಡ ಅರ್ಹತೆ ಪಡೆಯುವುದಿಲ್ಲ, ಗೊತ್ತಿರಲಿಲ್ಲ. ಅದಕ್ಕೆ ನಿರ್ಮಾಲ್ಯ. ಹಾಗೆಯೇ ಒಂದು ಕಾಲದಲ್ಲಿ ಪಂಡಿತರೆಲ್ಲ ಸೇರಿ ಅಥವಾ ಊರಿನ ಹಿರಿಯರೆಲ್ಲ ಸೇರಿ ಮಾಡಿದಂತಹ ಪ್ರತಿಷ್ಠಾಪನಾ ಕಾರ್ಯ ಶುದ್ಧವಾದ ಬಿಂಬ, ಉತ್ತಮವಾದ ಆಲಯ ಆದರೂ ಕಾಲಾಂತರದಲ್ಲಿ ಅದರಲ್ಲಿ ದೋಷಗಳು ಸಂಭವಿಸುತ್ತದೆ. ಹಾಗಾಗಿ ಅದನ್ನು ಉದ್ಧಾರ ಮಾಡಬೇಕಾದದ್ದು ಕರ್ತವ್ಯ. ಏವಂ ಬಿಂಬಂ ಅದುಷ್ಟಂ ಯತ್ ಪೂಜಾಯಾಂ ವಿನಿಯುಕ್ತಂ ಅನಿಂದಿತಂ ಅಂತ. ದುಷ್ಟವಾದಂತಹ ದುಷ್ಟ ಅಂದರೆ ದೋಷ ಅಂತ, ದೋಷಯುಕ್ತವಾದಂತಹ ಬಿಂಬದಲ್ಲಿ ಪೂಜಾದಿಗಳನ್ನು ಮಾಡಿದರೆ ಅದು ಅನಿಂದಿತಂ ಅಂತ ಆಗ್ತದೆ, ಅದು ನಿಂದೆಗೆ ಕಾರಣವಾಗುತ್ತೆ. ದ್ರವ್ಯಂ ಪುಷ್ಪಾದಿಕಂ, ಅದೇ ರೀತಿ ನಿನ್ನೆ ಅರಳಿದಂತಹ ಪುಷ್ಪವನ್ನು ಇವತ್ತು ದೇವರಿಗೆ ಅರ್ಪಣೆ ಮಾಡಿದರೂ ಕೂಡ ಅದು ದೋಷಕಾರಕ. ಹಾಗಾಗಿ ಪಶ್ಚಾತ್ ನಿರ್ಮಾಲ್ಯ ವಿಧಿ, ನಂತರದಲ್ಲಿ ಅದು ನಿರ್ಮಾಲ್ಯವೇ ಆಗುತ್ತದೆ. ಇವತ್ತು ಅರಳಿದಂತಹ ಪುಷ್ಪ ಇವತ್ತು ಮಾತ್ರ ದೇವರಿಗೆ ಸಮರ್ಪಣೆಗೆ ಯೋಗ್ಯ ಹೇಗೋ ಹಾಗೆ. ಈ ರೀತಿಯಾಗಿ ಗ್ರಾಮದ ಜನರನ್ನು ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಶಿಥಿಲವಾದಂತಹ ಆ ಆಲಯದ ನಿರ್ಮಾಣ ಪುನಃ ನವೀಕರಣ ಆಗಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಅನುಕೂಲ ಎಲ್ಲ ಬೇಕು ಅಂತ ಗ್ರಾಮದ ಜನರಲ್ಲಿ ನಿವೇದನೆ ಮಾಡಿಕೊಳ್ಳುವುದು. ಆಮೇಲೆ ಇದೇ ಸಮಯದಲ್ಲಿ ಪ್ರತಿಷ್ಠಾ ಕಾಲಾವಧಿ ನಿಶ್ಚಿತ್ಯ ಅಂತ. ಸುಮಾರಾಗಿ ನಾವು ಯಾವುದೇ ಒಂದು ದೇವರ ಪ್ರತಿಷ್ಠಾಪನೆಯನ್ನು ಕಲಾ ಸಂಕೋಚ ಮಾಡಬೇಕಾದರೆ ಪೂರ್ವದಲ್ಲಿ ಅವರಲ್ಲಿ ಒಂದು ಕಾಲವನ್ನು ನಿರ್ಣಯ ಮಾಡಬೇಕು ಅಂತ. ಈ ಸಮಯದಲ್ಲಿ ಇಂತಹ ಕಾಲದಲ್ಲಿ ಅಥವಾ ಇಷ್ಟು ಕಾಲವನ್ನು ಕೇಳಿಕೊಳ್ಳುವುದು ಅಂತ. ಈ ಮೊನ್ನೆ ದಿವಸ ಎಷ್ಟೊಂದು 6 ತಿಂಗಳು ಅಂತ ಕೇಳಿಕೊಂಡಿದ್ದೀರಲ್ಲ. ಯಾಕಂದರೆ ಬೇಗ ಮಾಡಿದರೆ ಬಹಳ ಒಳ್ಳೆಯದು. ನೆನಪಿಟ್ಕೊಳ್ಳಿ, ಯಾವುದೇ ಒಂದು ಸಂದರ್ಭದಲ್ಲಿ ನಾವು 1 ವಾರ ಅಂತ ಕೇಳಿಕೊಂಡು 2 ದಿವಸದಲ್ಲಿ ಮಾಡಿದರೆ ಬಹಳ ಒಳ್ಳೆಯದು ಅಂತ. 3 ತಿಂಗಳು ಅಂತ ಕೇಳಿಕೊಂಡು 1 ತಿಂಗಳಲ್ಲಿ ಮಾಡಿದರೆ ಬಹಳ ಒಳ್ಳೆಯದು. ಹಾಗಂತ ಕೇಳೋದು 1 ತಿಂಗಳು, 2 ತಿಂಗಳ ನಂತರ ಮಾಡಿದ್ದು ದೋಷವಾಗುತ್ತೆ. ಹಾಗಾಗಿ 6 ತಿಂಗಳ ಕಾಲಾವಧಿಯನ್ನು ಮೊನ್ನೆ ಅಲ್ಲಿ ಕೇಳಿದ್ವಿ, ಇವತ್ತಿಲ್ಲಿ ಎಷ್ಟು ಕೇಳ್ತೀರಿ ಅಷ್ಟೇ, ಒಂದೇ ಸಮಯದಲ್ಲಿ ಮಾಡುವಂತಹ. ಹಾಗಾಗಿ ಸುಮಾರು ಷಣ್ಮಾಸಗಳ ಅವಕಾಶವನ್ನು ಕೊಡಬೇಕು ಅಂತ ದೇವರಲ್ಲಿ ಕೇಳಿಕೊಳ್ಳಿ. ಆದಷ್ಟು ಶೀಘ್ರದಲ್ಲಿ ಮಾಡುತ್ತೇವೆ, ಆದರೆ ನಮಗೆ ಕಾಲ ಮಾತ್ರ 6 ತಿಂಗಳು ಬೇಕಾಗುತ್ತದೆ. ದೇವರಿಗೆ ನಮಗೆ ಅವಕಾಶವನ್ನು ಕಲ್ಪಿಸಬೇಕು ಅಂತ ದೈವದಲ್ಲಿ ಪ್ರಾರ್ಥನೆ. ಆಮೇಲೆ ಕ್ಷೇತ್ರಸ್ಥ ದೇವತಾ ಸಂಪ್ರಾರ್ಥನೆ. ಆಮೇಲೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಆ ಗಣಪತಿಯನ್ನು, ಅಮ್ಮನವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮಾಡುವಂತಹ ಕಾರ್ಯಕ್ಕೆ ಅನುಗ್ರಹ, ಅನುಕೂಲವನ್ನು ಆ ದೇವರು ಒದಗಿಸಬೇಕು ಅಂತ ಕ್ಷೇತ್ರದ ದೇವತೆಯನ್ನು ಪ್ರಾರ್ಥನೆ ಮಾಡುವಂತಹದ್ದು. ಪುನಃ ದೇವ ಮತ್ತೆ ಪುನಃ ಇಲ್ಲಿ ಪ್ರಾರ್ಥನೆ. ಆಗ ಆರಂಭದಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ, ಉಳಿದಂತೆಲ್ಲ ಆಯಿತು. ಈಗ ಪುನಃ ದೇವರಲ್ಲಿ ಪ್ರಾರ್ಥನೆ. ಭಗವನ್ ವಾಸ್ತಭಿನವಂ ಬಿಂಬಂ ವಾ ತವ ಶೋಭನಂ ಸ್ಥಾಪಯಿಷ್ಯಂತಿ ತೇ ಭಕ್ತಾಃ. ತೇ ಭಕ್ತಾಃ, ಹೇ ದೇವ, ನಿನ್ನ ಭಕ್ತರು ಸ್ಥಾಪಯಿಷ್ಯಂತಿ, ಮುಂದೆ ಸ್ಥಾಪನೆ ಮಾಡ್ತಾರೆ. ಏನನ್ನ? ಅಭಿನವಂ, ಹೊಸದಾದಂತಹ ಆಲಯವನ್ನು, ಸುಂದರವಾದ ಹೊಸದಾದ ಆಲಯವನ್ನು ನಿರ್ಮಾಣ ಮಾಡ್ತಾರೆ. ಬಿಂಬಂ ವಾ, ಸ್ವಲ್ಪ ಕಲುಷಿತವಾದಂತಹ ಬಿಂಬಾದಿಗಳನ್ನೆಲ್ಲ ಶೋಭಾಯಮಾನವಾಗಿ ಅಂದರೆ ಸುಂದರವಾಗಿ ಕಾಣುವ ಹಾಗೆ ಅದನ್ನು ನವೀಕರಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ.
ನಿನ್ನ ಭಕ್ತರು ತದು ಅನುಜ್ಞಾತು ಮನಸ್ಸಿ, ಆ ಭಕ್ತರಿಗೆ ನೀನು ಅನುಗ್ರಹ ಮಾಡಬೇಕು, ಅವರಿಗೆ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ. ಆಮೇಲೆ ಇನ್ನೊಂದು ನಿವೇದನೆ, ಕ್ಲೇಶಯಾತ್ವಯ ದೇವ ರೋಚನೀಯೇ ಅಲ್ಪಕೆ ಗೃಹೆ. ಈಗ ವಿಸ್ತಾರವಾದಂತಹ ಆಲಯದಲ್ಲಿ ವಿಕಸಿತವಾದಂತಹ ಪುಷ್ಪದಂತೆ ವಿರಾಜಮಾನನಾಗಿದೆ. ಆದರೆ ಈ ಒಂದು ಕಾರ್ಯ, ಜೀರ್ಣೋದ್ಧಾರ ಕಾರ್ಯ ಮಾಡುವಂತಹ ಸಮಯದಲ್ಲಿ ಒಂದು ಅಲ್ಪಗೆ ಗೃಹೆ, ಒಂದು ಸಣ್ಣದಾದಂತಹ ಗುಡಿ, ಬಾಲಾಲಯ ಅಂತ ನಿರ್ಮಾಣ ಮಾಡಿದ್ದೇವೆ. ಆ ಬಾಲಾಲಯದಲ್ಲಿ ನಿಮ್ಮನ್ನು ಬಿಟ್ಟಿರುತ್ತೇವೆ. ಅಲ್ಪವಾದಂತಹ ಗುಡಿಯಲ್ಲಿ ಕ್ಲೇಶಯ, ಸ್ವಲ್ಪ ಕಷ್ಟ ಅನಿಸಬಹುದು. ಆದರೂ ಕೂಡ ಮುಂದೆ ಆಗುವಂತಹ ಪ್ರತಿಷ್ಠಾಪನಾ ಹೊಸದಾದ ಆಲಯ ಹಿಂಬಾಲಿಗಳಿಂದ ಆರಾಧಿಸಬೇಕು. ಅಲ್ಲಿಯವರೆಗೆ ಕಷ್ಟವಾದ ಆ ಸಂಕುಚಿತ ರೀತಿಯಲ್ಲಿ ಸಣ್ಣದಾದಂತಹ ಆಲಯದಲ್ಲಿ ನೆಲೆಯಾಗಿ ನಿಲ್ಲಬೇಕು, ನಮಗೆ ಅನುಗ್ರಹಿಸಬೇಕು. ಪುನಃ ಶುಭಂ ಕೃತ್ವ ಸ್ಥಾಪಯಿಷ್ಯಂತಿ, ಮತ್ತೆ ಮುಂದೆ ಪುನಃ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ. ಆ ಸಮಯಕ್ಕೆ ಇಲ್ಲಿಯೇ ಬಂದು ನೆಲೆಯಾಗಿ ನಿಂತು ಅನುಗ್ರಹ ಮಾಡಬೇಕು ಅಂತ ಇದಿಷ್ಟು ದೇವರಲ್ಲಿ ಮಾಡುವಂತಹ, ಈ ದಿವಸ ಮಾಡುವಂತಹ ಪ್ರಾರ್ಥನೆ. ಅಲ್ಲಿಯವರೆಗೆ ಯಾರಿಗೂ ಯಾವ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡುವಂತಹ